ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ವ್ಲಾಗ್ನ ಲೇಟ್ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊರಗೆ ಹೋಗ್ತಿದ್ದೆ. ಇವತ್ತು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಮೈಕಿಲ್ದನೇ ಇರೋದ್ರಿಂದ. ಬಟ್ ನನ್ನ ತಂಗಿ ಹೊರಗೆ ಹೋಗೋಣ, ಅವಳಿಗೆ ರಜಾ ಇತ್ತು. ಸೊ ಅವಳ ಹಸ್ಬೆಂಡ್ ಬರ್ಡೇಗೆ ಬಟ್ಟೆ ಶಾಪ್ ಮಾಡಬೇಕಂತ ಹೇಳಿದ್ಲು. ಸೊ ಅದಕ್ಕೆ ನೆನೆ ಕರೆದ್ಲು. ನಾನು ಹೋಗ್ತಿದ್ನಲ್ಲ, ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಮೊದಲಿಗೆ ನಾನು ವೀಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವಾಗ ನಿಯರೆಸ್ಟಲ್ಲಿ ಯಾವುದಿದೆ ಅಂತ ಗೊತ್ತಿಲ್ಲ. ಯೂಶ್ವಲಿ ಜೆಂಟ್ಸ್ದೆಲ್ಲ ಬಟ್ಟೆ ನಾನು ಯಾವತ್ತೂ ಶಾಪ್ ಮಾಡಿಲ್ಲ. ನನ್ನ ಹಸ್ಬೆಂಡ್ಗಂತೂ ಯಾವಾಗಲೂ ಶಾಪ್ ಮಾಡೋದು, ಯಾಕೆಂದರೆ ಅವ್ರ ಬಟ್ಟೆ ಅವ್ರು ಶಾಪ್ ಮಾಡ್ಕೊತಾರೆ. ಅದರಿಂದ ನನ್ನ ತಂಗಿ ಸೆಲೆಕ್ಷನ್ ಯಾವಾಗಲೂ ಬೆಸ್ಟ್ ಅಂತಲೇ ಹೇಳಬೇಕು. ಯಾಕೆಂತಂದರೆ ಅವಳ ಹಸ್ಬೆಂಡ್ಗೆ ಗೊತ್ತಾಗಲ್ವಂತೆ ಚಾಯ್ಸ್ ಮಾಡೋಕ್ಕೆ, ಇವಳಿಗೆ ಗೊತ್ತಾಗುತ್ತಂತೆ. ಅದಕ್ಕೆ ಇವಳು ಮಾತ್ರ ಹೋಗ್ತಿದ್ದಾಳೆ ಶಾಪ್ ಮಾಡೋಕ್ಕೆ. ಬನ್ನಿ ಇವಾಗ ಹೊರಡೋಣ. ನೋಡಿ ಗೈಸ್, ಈ ಸ್ಲಿಪ್ಪರ್ ಹಾಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ಲಾಸ್ಟ್ ಟೈಮ್ ಈ ಸ್ಲಿಪ್ಪರ್ ಹಾಕೊಂಡ್ಬಿಟ್ಟು ತುಂಬಾ ಕಾಲು ಪೈನ್ ಬಂದುಬಿಟ್ಟಿತ್ತು. ಇವಳನ್ನಂತೂ ಹಿಡಿಯೋಕ್ಕೆ ಆಗಲಿಲ್ಲ. ಅದಕ್ಕೆ ಫ್ಲಾಟ್ ಇರೋ ಸ್ಲಿಪ್ಪರ್ನ ಹಾಕೊತಾ ಇದ್ದೀನಿ. ಹತ್ತಮ್ಮ ನೋಡಿ ಗೈಸ್, ನಮ್ಮಮ್ಮ ಎದ್ರಕಳುತ್ತೆ ಇದ್ರಲ್ಲಿ ಹತ್ತಕ್ಕೆ. ನನ್ನ ಮಗಳು ಅವ್ರ ಚಿಕ್ಕಿ ಹತ್ರ ಇದ್ದಾಳೆ. ನಾವು ಸ್ಟುಡಿಯೋಗೆ ಬಂದ್ವಿ. ಆಫರ್ ಏನಾದರೂ ಮತ್ತೆ ಏನಾದರೂ ಇದೆಯಾ, ಒಳ್ಳೆ ಕಲೆಕ್ಷನ್ಸ್ ಏನಾದರೂ ಹಾಕಿದಾರ ನೋಡೋಣ ಅಂತ ಹೇಳ್ಬಿಟ್ಟು ಬರೀ ಆಫರ್ಗೋಸ್ಕರ ಸರ್ಚ್ ಮಾಡೋದೇನೆ. ನನ್ನ ಮಗಳು ನೋಡಿ ಇಲ್ಲಿ. ಬನ್ನಿ ಬನ್ನಿ, ನಡೀರಿ ನಡೀರಿ, ಇರ್ತಿ ಅಜ್ಜಿ ಜೊತೆ ಇಡೀ ಇವತ್ತು ಗೊತ್ತಾಯ್ತದ, ಕೈಯೆಲ್ಲ ನೋವು ಬರ್ತದೆ. ನೋಡಿ ಗೈಸ್, ನನ್ನ ಮಗಳನ್ನ ಹೆಂಗೆ ಆಡ್ತಿದ್ದಾಳೆ. ಏನೇನೋ ತೊಗೊಂಡು ಹಿಡ್ಕೊಂಡು ಓಡಾಡ್ತಾ ಇದೆ. ಚೆನ್ನಾಗೈತೇನೆ ಅದು, ಚೆನ್ನಾಗೈತೆ. ಎಕ್ಸೆಲ್ ಇದು ಸೈಜು ಚೆನ್ನಾಗೈತೆ ಕಣೆ. ಆಚೆಗೆ ಹಾಂ ಹತ್ತು ಬಿಟ್ಟು ಹೋಗ್ತೀಯನೇ ಪುಟ್ಟು. ಅತ್ತ ಅತ್ತ ನಮ್ಮ ಮಾವಂಗೆ ಸ್ಲಿಪ್ಪರ್ ತಗೊತಾ ಇದ್ದೀನಿ. ಇದು ತಗೊಳ್ಳ ಗೊತ್ತಾಗ್ತಾ ಇಲ್ಲ. ಪ್ರೈಸು 500 ಇದೆ. ಬಟ್ ಸಖತ್ತಾಗಿದೆ ಮೆಟೀರಿಯಲ್ಲು. ಅದಕ್ಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಇದು ಬ್ಲ್ಯಾಕ್ ಇದೆ, ಇದು ಈ ಕಲರ್ ಇದೆ, ಬ್ರೌನ್ ಕಲರು. ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಬಟ್ ನಮ್ಮ ಮಾವ ಬ್ಲ್ಯಾಕ್ ತುಂಬ ಲೈಕ್ ಮಾಡ್ತಾರೆ. ನೋಡೋಣ, ಇದನ್ನು ತೊಗೊಂಡು ಹೋಗ್ತೀನಿ. ನೋಡಿ ಗೈಸ್, ನಮ್ಮ ಪಾಪು ಆಡ್ತೈತೆ ಅಂತ ನಮ್ಮ ಅಮ್ಮನೂ ಡ್ಯಾನ್ಸ್ ಆಡ್ತೈತೆ. ಅಯ್ಯೋ ಅಯ್ಯೋ ಅಯ್ಯೋ, ಡ್ಯಾನ್ಸ್ ನೋಡ್ರಪ್ಪ ನನ್ನ ಮಗಳದು. ಏ ಬಾ ಹೋಗೋಣ ಈ ಸರ್ ಮನೆಗೆ. ಆಯಿತು. ಹಲೋ ಮೇಡಮ್ ಜಿ, ಬನ್ನಿ ಬನ್ನಿ. ನಮ್ಮ ಮಾವಂಗೆ ತಗೊಳ್ಳಿಲ್ಲ. ನಮ್ಮ ಮತ್ತೆ ಕಾಲ್ ಮಾಡಿದ್ದೆ ವೀಡಿಯೋ ಕಾಲಲ್ಲಿ. ಅದೇನೋ ಗ್ರಿಪ್ ಇರಬೇಕಂತೆ ಮುಂದೆಗೆ. ಇಲ್ಲಿರೋ ಸ್ಲಿಪ್ಪರ್ಸ್ಗೆ ಆ ಥರದ್ದಿಲ್ಲ. ಸೊ ನನ್ನ ತಂಗಿನೇ ಶಾಪ್ ಮಾಡ್ತಿದ್ದಾಳೆ. ನೋಡಿ ಇಲ್ಲಿ ಈ ಪ್ಯಾಂಟ್ ತೊಗೊಳ್ತೀನಿ ಅಂತ ರೆಡಿ ಆಗಿದ್ದಾಳೆ. ಚೆನ್ನಾಗಿದೆ ತಗೋ. ಇನ್ನು ಈ ತೊಗೊಂಡಿರೋ ಶರ್ಟ್ಗೆ ಬ್ಲ್ಯಾಕೇ ತೊಗೋಬೇಕು. ಈಗ ನನ್ನ ಮಗಳು ಆ ಗೊಂಬೆಗಳನ್ನ ಹೆಂಗ್ ನೋಡ್ತಾ ಇದ್ದಾಳೆ. ಚಿಕ್ಕಿ ಅಂತೆ ಗೈಸ್. ನಮ್ಮ ಐದನವ್ರು ಬರ್ತಾರಂತೆ, ಅದಕ್ಕೆ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ. ಅಷ್ಟರಲ್ಲಿ ವೆಜಿಟೇಬಲ್ಸ್ ಎಲ್ಲ ತಗೋಬಿಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಅಲ್ಲಿ ನನ್ನ ಮಗಳನ್ನ. ಬಾರ್ಮಾ ನೋಡಿ ಗೈಸ್, ನನ್ನ ಮಗಳನ್ನ ಎಷ್ಟು ಅಮ್ಮ. ಅಯ್ಯೋ, ನಮ್ಮ ಅಮ್ಮಂಗೆ ಹತ್ತಕ್ಕೆ ಬೇರೆ ಬರಲ್ಲ. ಫುಲ್ಲು ಭಯ ಆಗುತ್ತೆ ನಮಗೇನೆ ಇದ್ರ ಮೇಲೆ ಹತ್ತಕ್ಕೆ. ಮುನ್ಸ್ಕೊಬಿಟ್ಟಿದ್ದಾಳೆ ನನ್ನ ಮಗಳು. ನೋಡಿ ಗೈಸ್, ನನ್ನ ಮಗಳನ್ನ ಹೆಂಗೆ ಕೂತ್ಕೊಂಡಿದೆ ಕೆಳಗಡೆ. ಬರೋಕೆ ರೆಡಿ ಇಲ್ಲ. ಬೇಕು ತಗೋಬರಮ್ಮ. ಅದು ಅಮ್ಮ ಹಾಕತ್ತದಲ್ಲ ಇದು ಬೈ. ಗೈಸ್, ನನ್ನ ಮಗಳು ಅವ್ರ ಚಿಕ್ಕಿ ಹತ್ರ ಹತ್ತ ಕೊಡು ಇತ್ತ ಕೊಡು ಅಂತ ಕೇಳ್ತಾ ಇದ್ದಾಳೆ. ಕೈಲಿ ಆಲ್ರೆಡಿ ಹಿಡ್ಕೊಂಡು ನಿಂತಿದ್ದಾಳೆ. ಓ, ಈ ಥರದ್ದೇ ಐತೆ ಮನೇಲಿ. ಮತ್ತೆ ಅದೇ ಬೇಕಂತೆ. ಅದು ಬೇಕೀಗ. ಹಿಡ್ಕೊಳಕ್ಕೆ ಜಾಗ ಇಲ್ಲ ಅವಳಿಗೆ, ಕೈ ಇಲ್ಲ. ಆ ಕಡೆ ಸೀಬೆಕಾಯಿ, ಈ ಕಡೆ ಇದು ಯಾವುದೋ ಟೂ ವೀಲರು, ಇದೊಂದು ವ್ಯಾನಿಟಿ ಬ್ಯಾಗ್. ಅದು ಕೊಟ್ಬಿಟ್ಲಿ ಇವಾಗ. ಇದು ಗೈಸ್, ಫೈನಲಿ ಬಿಲ್ ಆಯಿತು. ಏನು ನಾನು ಅಷ್ಟೇನು ಐಟಮ್ಗೆ ತೊಗೊಂಡಿಲ್ಲ, ಆದರೂ 448 ಆಯಿತು ಬಿಲ್ಲು. ಆಯಿಲ್ ಒಂದು ಪ್ಯಾಕ್ ತೊಗೊಂಡೆ. ವೆಜಿಟೇಬಲ್ ಎಲ್ಲ ಮನೇಲೇ ಇತ್ತು, ಅದಕ್ಕೆ ತೊಗೊಳಕ್ಕೆ ಹೋಗಲಿಲ್ಲ. ನಮ್ಮ ತಂಗಿಯವ್ರದ್ದು ಎಷ್ಟಾಯಿತು ಬಿಲ್ಲು? ಅಲ್ಲಿಗೆ 350 340 ಚೇಂಜಾ. ಹಿಂಗೆ 3 ದಿನಕ್ಕೊಂದ್ಸರಿ ಶಾಪಿಂಗ್ ಮಾಡ್ತಾಯಿದ್ರೆ ಚಂದ. ಅಮ್ಮ ನೋಡಿ ಗೈಸ್, ಆ ತೀರದಲ್ಲಿ ನಿಂತೈತೆ ಗೈಸ್. ನನ್ನ ಮಗಳು ಕತೆನ ಅಳ್ತಾ ಇರೋದು. ಶಕ್ತಿಮಾನು
ಭೀಮು ತಂಗಿ ಮತ್ತೆ ನಮ್ಮ ಮೈದ್ನವ್ರ ಜೊತೆ ಹೋಯ್ತಾ ಐತೆ. ನಮ್ಮ ಪಾಪು ಅಳ್ತಾನೆ ಇಲ್ಲ, ಸುಮ್ಮನೆ ಹೋಗ್ತೈತೆ. ಯಾವ ತಾಯಿ ಕಾರ್ಡು ಆಯ್ತಲ್ಲ, ಏನಕ್ಕದು? ಏ ಗುಂಡ, ಜೇಜಿ ನೋಡು ಕಂದ ಅಲ್ಲಿ, ಮಾಮಿ ನೋಡು. ಹಿಂಗ್ ಟರ್ನಾಗು, ಹಿಂಗ್ ಟರ್ನಾಗು. ಎಷ್ಟು ಹೈಟ್ ಇದೆಯಾ ನೋಡೋಣ. ಅಲ್ಲಿ ನೋಡು, ನಿಲ್ಲ ನಿಲ್ಲ ನಿಲ್ಲ. ಎಷ್ಟಿದೆಯಾ ನೋಡೋಣ ಬಾಯಲ್ಲಿ. ಪುಟ್ಟು ಪುಟ್ಟು ಇಲ್ಲಿ ನೋಡು, ನಿನ್ನ ನೇಮ್ ಬರ್ತೈತೆ. ಲೋಕ ನಗ್ತಿದ್ಯಾ? ಲೋಕ ಲೋಕ. ಗೈಸ್ ನೋಡಿ, ಹುಡುಗಿ ನೇಮ್ ಎಷ್ಟು ಚೆನ್ನಾಗಿದೆ, ರಿತ್ಮಿಕಾ. ಸಖತ್ತಾಗಿದೆ ನೋಡಿ ಗೈಸ್. ನಮ್ಮ ಮಗುಗೆ ನೆಕ್ಕಲ್ಲಿ ಅಲರ್ಜಿ ಆಗಿತ್ತು ಅಂತ ಹಾಸ್ಪಿಟಲಿಗೆ ಬಂದ್ವಿ. ತುಂಬಾ ಕೆರ್ಕೊತಾ ಇದ್ಲು. ಏನಕ್ಕೆ ರಿಯಾಕ್ಷನ್ ಆಯಿತು ಅಂತಲೇ ಗೊತ್ತಿಲ್ಲ. ಅದು ಇದು ತಿಂಡಿಗಳು ತಿಂತಾಳೆ, ಅದಕ್ಕೆ ರಿಯಾಕ್ಷನ್ ಆಗುತ್ತೆ ಅಲ್ವಾ ಪುಟ್ಟು? ಹೋಗಬೇಕು. ನನ್ನ ಹಸ್ಬೆಂಡು ಬಂದಿದ್ದಾರೆ, ಸೊ ಅವರು ಮೆಡಿಸಿನ್ಸ್ ತೊಗೊಬರಕ್ಕೆ ಹೋಗಿದ್ದಾರೆ. ಇವಾಗ ಹೋಗ್ಬೇಕು ಮನೆಗೆ ಅಲ್ವಾ ಪುಟ್ಟು? ಆಯಿಂಟ್ಮೆಂಟ್ ಎಲ್ಲ ಹಚ್ಬೇಕು, ಚಾಕ್ಲೇಟ್ಸು ಅದು ಇದು ತಿನ್ನೋಕ್ಕೆ ಓಡಾಡ್ತಾಳೆ. ಇವಾಗ ನೋಡಿ ಹೇಳ್ತಾಳೆ. ನೋಡಿ ಗೈಸ್, ಈ ಹೂನ ಮನೆಯಿಂದನೂ ಇಟ್ಕೊಂಡು ಬಂದಿದ್ದಾಳೆ. ಈಗಲೂ ಬಿದೋಯ್ತು ಅಂತ ಕೆಳಗಡೆ ಇಳಿಸು, ಎತ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಪುಟ್ಟು ಏ ನಾಯಿ ನೋಡಲ್ಲಿ, ನಿನ್ನ ಫೇವ್ರೇಟು ನಾಯಿ ಹೋಗ್ತಿದೆ ನೋಡಿ ಗೈಸ್. ಅವ್ರ ಅಪ್ಪ ಹತ್ರ ಓಡೋಗ್ತಿದ್ದಾಳೆ. ಏ ಪುಟ್ಟು ನಡಿ ಹೋಗೋಣ, ಪಾಪ ಬರ್ತೈತೆ ನೋಡಲ್ಲಿ. ಪಾಪ ಬಂತು, ನಡಿ ಕಾರ್ಗತ್ತು ಹೋಗೋಣ ನಾವು. ಪುಟ್ಟು ಏ ಕಾರಿಗೆ ನಡಿ ಹೋಗೋಣ, ಬಾ ಕೂತ್ಕೊಳ್ಳೋಣ ನಾವು, ಬರುತ್ತೆ ಪಪ್ಪ. ಏ ಬಾರೆ ನಡಿ ಹೋಗೋಣ, ಪಪ್ಪ ಬಂತು. ಪುಟ್ಟು ನಡಿ ಹೋಗೋಣ. ಅಲ್ಲಿ ನೋಡು ಹೋಗ್ತೈತಿ ನಮ್ಮನ್ನು ಬಿಟ್ಬಿಟ್ಟು ಪಪ್ಪ. ಅಲ್ಲಿ ನೋಡು ಹೋಯ್ತು ಹೋಯ್ತು, ನಡಿ ಹೋಗೋಣ. ಏನ್ ನಾಯಿ ನಾಯಿ ನಿನ್ನ ಫೇವ್ರೇಟ್. ಹೋಗ್ ಪಪ್ಪ ಹಿಂದೆ, ಪಪ್ಪ ಹಿಂದೆ ಹೋಗು. ನೋಡಿ ಗೈಸ್, ಕಾಕ್ಗಳು ಚೆನ್ನಾಗಿದೆ. ಸ್ಪೋರ್ಟ್ಸ್ ಐಟಮ್ಗೆಲ್ಲ ಬೆಸ್ಟು ಇದು. ಪುಟ್ಟು ಶೂಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಆ ಹೂವು ಬಾಡ್ ಹೋಗಿದ್ರು ಬಿಡ್ಬೇಡ. ಗಿಜಿ ಗಿಜಿ ಗಿಜಿ. 699 ತಗೋತೀಯಾ ಪ್ಯಾಂಟ್ ಇದು? ಬಾ ಹೋಗೋಣ, ಬಾ ಹೋಗೋಣ. ಅಲ್ಲಿ ನೋಡ್ರಿ, ಏ ಅದು ಬೇಡ್ರಿ, 400 ರೂಪೀಸ್ ಐತೆ, ಮನೇಲೇ ಐತಲ್ಲ. ನಡಿ ಪಪ್ಪ ಹೋಗೋಣ ಮನೆಗೆ. ಏನು ಬೇಕು ನಿನಗೆ? ಬಾಲ್ ಬೇಕು? ನೋಡಿಲಿ ಸೈಕಲ್ಸ್ಗಳನ್ನ ಎಷ್ಟು ಚೆನ್ನಾಗಿದೆ. ವಾವ್, ನಿನಗೂ ಬೇಕು ಆ ಥರದ್ದು? ದೊಡ್ಡ ಆದ್ಮೇಲೆ ತಗೊಳ್ಳುವೆ ಬಿಡು ನೀನು. ನೋಡಿ ಗೈಸ್ ಹೆಂಗೆ ಅಳ್ಸೈತೆ. ಬಾಲ್ ಬೇಕಂತೆ, 400 ರೂಪೀಸ್ ಐತೆ, ಮನೇಲಿನೇ ಇದ್ದಾವೆ. ಅದನ್ನು ಬೇಕು ಇದನ್ನು ಬೇಕು. ಇನ್ನೂ ಸ್ವಲ್ಪ ದೊಡ್ಡವಳಾದ್ರೂ ಆದರೆ ಕೊಡಿಸ್ಬೋದು. ಸುಮ್ಮನೆ ವೇಸ್ಟ್ ಮಾಡ್ತಾಳೆ. ಅದು ಎರಡೆರಡು ಕೇಳ್ತಿದ್ದಾಳೆ ಬಾಲು. ತರ್ತೈತೆ ಬಿಡು, ಆಯ್ತು ಹೋಗ್ಲಿ ಪಪ್ಪ. ತರ್ತೈತೆ ನೋಡಲ್ಲಿ, ಹೋಗ್ತೈತೆ. ಹೌದಾ, ಅದಕ್ಕೆ ಇದನ್ನ ಕೊಡ್ಸಿದ್ರಾ? ಫೈನಲಿ ತೆಗಿಸ್ಕೊಂಡೆ ಬಿಟ್ಲು ಬಾಲ್. ಕಂಡಿದೆಲ್ಲ ಕೈಲಾಸ ಇದಕ್ಕೆ. ನೋಡಿ ಗೈಸ್, ನಮ್ಮಮ್ಮ ಮನೆಗೆ ಹೋಗೋಣ ಅಂತ ಹೊರಟೆ, ಆದರೆ ಅರ್ಧದಲ್ಲೇ ಮಳೆ ಬಂದುಬಿಡ್ತು. ಪಾಪು ಗಾಡಿ ಬೇರೆ ತೊಗೊಬಂದ್ಬಿಟ್ಟಿದ್ದೀನಿ. ಒಸ್ಕೊಂಡ್ರೆ ಇದು ಒಸ್ಕೊತಾ ಇಲ್ಲ, ಒಸ್ಕೊಂಡು ಕೂತಿತ್ತು. ನೋಡಿದ್ರೆ ಇವಾಗ ತೆಗೆದುಬಿಡ್ತೈತಿ. ನೋಡಿ ಗೈಸ್ ಹೆಂಗೆ ಹಾಕೊಂಡು ಕೂತೈತೆ. ನನಗೆ ನಗು ಬರ್ತೈತೆ ನೋಡಿ, ಎಷ್ಟು ಚೆನ್ನಾಗಿ ಕವರ್ ಮಾಡ್ಕೊಂಡು ಕೂತೈತೆ ಸುಮ್ಮನೆ. ನೋಡಿ ಗೈಸ್, ಇವರೇ ನಮ್ಮ ಅಜ್ಜಿ ಮುದ್ಕಮ್ಮ ಅಂತ, ಮರಿ ಚೆನ್ನಮ್ಮ ಅಜ್ಜಿ ಹೆಸರು. ಹೇಳವಾ?
ಅಲ್ಲಿ ತೋರ್ಸು ನಿಂದು. ನೋಡಿ ಗೈಸ್, ನಮ್ಮ ಅಜ್ಜಿ ಬಾಯಲ್ಲಿ ಅಲ್ಲೇ ಇಲ್ಲ, ಅಲ್ಲೇ ಇಲ್ಲ, ಅಲ್ಲಿ ಇಲ್ಲದ ಮುದ್ಕಜ್ಜಿ ಮರಿ ಚೆನ್ನಮ್ಮ. ನಮ್ಮ ಅಜ್ಜಿ ಹೆಸರು ಮರಿ ಚೆನ್ನಮ್ಮ. ಮತ್ತೆ ಇವತ್ತು ನಮ್ಮಮ್ಮ ಮನೆಗೆ ಬಂದೆ. ನಮ್ಮ ಅಜ್ಜಿ ಮತ್ತು ನಮ್ಮ ಆಂಟಿ ಅವ್ರು ಬಂದಿದ್ರು. ಅದಕ್ಕೆ ನೆನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.